ಪ್ರಿಯ ಶಿಕ್ಷಕ ಬಂಧುಗಳೇ, ಎಲ್ರಿಗೂ ಗುಡ್ ಈವ್ನಿಂಗ್. ಇವಾಗ ಲೆಸನ್ ಪ್ಲ್ಯಾನ್ ಬರೆಯೋದು ತುಂಬ ಈಸಿಯಾಗಿದೆ. ಈಗ ಇನ್ನು ಮುಂದೆ ನಾವು ಮ್ಯಾನ್ಯುವಲ್ ಆಗಿ ಲೆಸನ್ ಪ್ಲ್ಯಾನ್ ಬರೆಯುವಂತಹ ಒಂದು ಟ್ರಬಲ್ ನಮಗೆ ಫೇಸ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಎಲ್ಲವೂ ಕೂಡ ಏನಂತೀವಿ ನಾವು ಆನ್ಲೈನ್ ಮೂಲಕನೇ ನಾವು ಲೆಸನ್ ಪ್ಲ್ಯಾನ್ ಬರೆದುಬಿಟ್ಟು ಅಪ್ಲೋಡ್ ಮಾಡಬಹುದು. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾವು ಲೆಸನ್ ಪ್ಲ್ಯಾನ್ ಬರೀಲಿಲ್ಲ ಅಂತಂದರೆ ನಾವು ಪ್ರಶ್ನೆ ಪತ್ರಿಕೆ ನಾವು ಮಕ್ಕಳಿಗೆ ಗ್ರೇಡ್ ಕೊಡೋದಕ್ಕೆ ಆಗೋದಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಲೆಸನ್ ಪ್ಲ್ಯಾನ್ ಬರೆದುಬಿಟ್ಟು ಡೌನ್ಲೋಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಮುಖ್ಯ ಶಿಕ್ಷಕರ ಅನುಮೋದನೆ ಪಡೀಲಿಲ್ಲ ಅಂದರೆ ನಾವು ಮಕ್ಕಳ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡೋದಕ್ಕೆ ತುಂಬ ಕಷ್ಟ ಸಾಧ್ಯ ಆಗುತ್ತೆ. ಸೊ ಅದಕ್ಕಾಗಿ ನಾವು ಫಸ್ಟು ಲೆಸನ್ ಪ್ಲ್ಯಾನ್ ಬರೀಲೇಬೇಕು. ಬರೆದ್ಬಿಟ್ಟು ನಾವು ಅಪ್ಲೋಡ್ ಮಾಡಿಬಿಟ್ಟು ಮುಖ್ಯ ಶಿಕ್ಷಕರಿಂದ ಅನುಮೋದನೆ ತೆಗೆದುಕೊಳ್ಳಬೇಕು. ವೆರಿ ಶಾರ್ಟಾಗಿ ನಾವು ಲೆಸನ್ ಪ್ಲ್ಯಾನ್ ಬರಿಬೋದು. ಆಮೇಲೆ ಎಸ್ ತಂತ್ರಾಂಶದಲ್ಲಿ ಇನ್ನೂ ಅಭಿವೃದ್ಧಿ ಹಂತದಲ್ಲಿದೆ. ಐ ಥಿಂಕ್ ಇನ್ನು 2-3 ಡೇಸಲ್ಲಿ ಆ ತಂತ್ರಾಂಶದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ನಾವು ಈಸಿಯಾಗಿ ಅಲ್ಲಿ ಲೆಸನ್ ಪ್ಲ್ಯಾನನ್ನು ಸಾಫ್ಟ್ ಕಾಪಿ ನಾವು ರೆಡಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಪೇಸ್ಟ್ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು, ಮುಖ್ಯ ಶಿಕ್ಷಕರಿಂದ ಅನುಮೋದನೆ ಪಡಿಬೋದು. ಅದರ ಸ್ವಲ್ಪ ದಿವಸ ಬೇಕಾಗುತ್ತೆ, ಐ ಥಿಂಕ್ 1 or 2 ಡೇಸ್. ಸೊ ಅದಕ್ಕಿಂತ ಮುಂಚೆ ನಾನು ಇವತ್ತು ಲೆಸನ್ ಪ್ಲ್ಯಾನನ್ನು ಯಾವ ರೀತಿಯಾಗಿ ಈಸಿಯಾಗಿ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ತುಂಬ ಒಂದು AI ಟೂಲ್ಸ್ಗಳಿವೆ. ಸೊ ಮೈ ಫೇವ್ರೇಟ್ ಅಂದರೆ ಚಾಟ್ GPT ಅಂತ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಚಾಟ್ GPT ಮುಖಾಂತರ ನಾವು ಯಾವ ರೀತಿಯಾಗಿ ಲೆಸನ್ ಪ್ಲ್ಯಾನ್ ರೆಡಿ ಮಾಡಬೇಕು ಮತ್ತು ಅದನ್ನು ಕಾಪಿ ಮಾಡಿಕೊಂಡು ನಾವು ಒಂದು ಎಸ್ ತಂತ್ರಾಂಶದಲ್ಲಿ ಈಗ ಇನ್ನು ಮುಂದೆ ಏನು ತಂತ್ರಾಂಶದಲ್ಲಿ ಬದಲಾವಣೆ ಆಗುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಯಾವ ರೀತಿಯಾಗಿ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಲೆಸನ್ ಪ್ಲ್ಯಾನನ್ನು ಈಸಿಯಾಗಿ ರೆಡಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಅದಕ್ಕಾಗಿ ನಮ್ಮ ಹತ್ರ ಒಂದು ಚಾಟ್ GPT ಅನ್ನೋಂಥ ಆ್ಯಪ್ ಇರಬೇಕು. ಸೊ ಚಾಟ್ GPT ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಯಾವ ಲೆಸನ್ ಪ್ಲ್ಯಾನ್ ರೆಡಿ ಮಾಡಬೇಕು ಆ ಲೆಸನ್ ಪ್ಲ್ಯಾನ್ ಬಗ್ಗೆ ಇಲ್ಲಿ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈ ರೀತಿಯಾಗಿ ಟೈಪ್ ಮಾಡಿದ್ದೇನೆ ನೋಡಿ, 5E ಲೆಸನ್ ಪ್ಲ್ಯಾನ್ ಆನ್ ದ ಲೆಸನ್ ಹೀರೋ 10th ಕ್ಲಾಸ್. ಸೊ 10ನೇ ತರಗತಿಯಲ್ಲಿರುವಂಥ ಹೀರೋ ಎನ್ನುವಂಥ ಲೆಸನ್ ಮೇಲೆ 5E ಮಾಡೆಲ್ನ ಲೆಸನ್ ಪ್ಲ್ಯಾನ್ ಎಂದು ಈ ರೀತಿ ನಾನು ಟೆಕ್ಸ್ಟನ್ನು ಟೈಪ್ ಮಾಡಿದ್ದೇನೆ. ಈಗ ನೋಡಿ, ನಾನು ಈ ಮೇಲ್ಗಡೆ ಇರ್ತಾ ಇದೆಯಲ್ಲ ಈ ಆರೋ ಮಾರ್ಕ್, ಅದರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತಾಯಿದ್ದೆ. ನೋಡಿ, ಆ ಒಂದು 5E ಲೆಸನ್ ಪ್ಲ್ಯಾನ್ ಇಲ್ಲಿ ಓಪನ್ ಆಗುತ್ತೆ. ನೋಡಿ, ಇಲ್ಲಿ 5E ಲೆಸನ್ ಪ್ಲ್ಯಾನ್ ಓಪನ್ ಆಗಿದೆ. ಸಬ್ಜೆಕ್ಟ್ ಇಂಗ್ಲೀಷ್, ಲೆಸನ್ ಹೀರೋ, ರಿಟನ್ ಬೈ ಆರ್ ಕೆ ನಾರಾಯಣ, ಗ್ರೇಡ್ ಲೆವೆಲ್ 10th ಕ್ಲಾಸ್, ಡ್ಯೂರೇಷನ್ ಒಂದು ನಮ್ಮ ಪೀರಿಯಡ್ನ ಅವಧಿ ಅಂದರೆ 40 to 45 ಮಿನಿಟ್. ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಹೀರೋ ಪಾಠದ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಕೊಟ್ಟಿದ್ದಾರೆ. ನಂತರ ಏನಪ್ಪ ಅಂದರೆ 5E ಲೆಸನ್ ಪ್ಲ್ಯಾನ್ ಇದೆ ನೋಡಿ. ಇಲ್ಲಿ ಫಸ್ಟ್ ಸ್ಟೇಜ್ ಎಂಗೇಜ್, ಇದಕ್ಕೆ ನಾವು 5 ಮಿನಿಟ್ಸನ್ನು ಮೀಸಲಿಡಬೇಕು. ಯಾವ ಆ್ಯಕ್ಟಿವಿಟಿ ಇಲ್ಲಿ ನಾವು ಕಂಡಕ್ಟ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಆಮೇಲೆ ಎಕ್ಸ್ಪ್ಲೋರ್, ಇದಕ್ಕೆ 8 ಮಿನಿಟ್ಸ್ ಟೈಮ್ ಇದೆ. ಮತ್ತು ಆಮೇಲೆ ಎಕ್ಸ್ಪ್ಲೇನ್ 10 ಮಿನಿಟ್ಸ್ ಟೈಮ್ ಇದೆ. ಮತ್ತು ಎಲಾಬ್ರೇಟ್ ಇಲ್ಲಿ 10 ಮಿನಿಟ್ಸ್ ಟೈಮ್ ಇದೆ. ಆಮೇಲೆ ಇವ್ಯಾಲ್ಯೂಯೇಷನ್ಗೆ 5 to 7 ಮಿನಿಟ್ಸ್ ಟೈಮ್ ಇದೆ. ಸೊ ಇಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ ಇದೆಲ್ಲ ಈ ಆ್ಯಕ್ಟಿವಿಟೀಸ್ಗಳನ್ನ ನಾವು ಮಾಡ್ಬೋದು, ಅಥವಾ ಇಲ್ಲಿ ನಾವು ಎಡಿಟ್ ಮಾಡಿಬಿಟ್ಟು ಚೇಂಜ್ ಕೂಡ ಮಾಡ್ಬೋದು. ನಮಗೆ ಅನುಕೂಲವಾಗುವಂಥ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಇಲ್ಲಿ ನಾವು ಆ್ಯಡ್ ಮಾಡ್ಬೋದು. ಸೊ ಇದನ್ನು ನಾವು ಏನು ಮಾಡಬೇಕು, ಕಾಪಿ ಮಾಡಿಬಿಟ್ಟು ನಾವು ಎಷ್ಟೇ ತಂತ್ರಾಂಶದಲ್ಲಿ ಹೋಗ್ಬಿಟ್ಟು ಅಲ್ಲಿ ಲೆಸನ್ ಪ್ಲ್ಯಾನ್ ಆಪ್ಷನ್ ಓಪನ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅಲ್ಲಿ ನಾವು ಪೇಸ್ಟ್ ಮಾಡಿಬಿಟ್ರೆ ನಮ್ಮ ಲೆಸನ್ ಪ್ಲ್ಯಾನ್ ಮುಗಿಯುತ್ತೆ. ಸೊ ಇದನ್ನು ನಾವು ಕಾಪಿ ಮಾಡಬೇಕಾಗುತ್ತೆ. ಸೊ ಹೇಗೆ ಇಲ್ಲಿ ನೋಡೋಣ. ಸೊ ಈ ರೀತಿ ಬರ್ತಾ ಇದೆ. ಪ್ರೆಸ್ ಮಾಡಿದಾಗ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟೆಡ್ ಟೆಕ್ಸ್ಟ್ ಅಂತ ಇದೆ. ಅದ್ರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ಸೊ ಸೆಲೆಕ್ಟೆಡ್ ಟೆಕ್ಸ್ಟ್ ಮಾಡಬೇಕು. ಇಲ್ಲಿ ನಾವು ಈಗ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿಂದ ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲವನ್ನು ನಾನು ಏನು ಮಾಡ್ತಾ ಇದ್ದೇನೆ, ಕಾಪಿ ಮಾಡ್ತಾ ಇದ್ದೇನೆ. ನೋಡಿ ನಾನು ಕಾಪಿ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ನಾವು ಎಲ್ಲವನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಒಂದು ನಿಮಿಷ. ನೋಡಿ, ಕಾಪಿ ಆಯಿತು. ಇಲ್ಲಿ ನಾವು ಕಾಪಿ ಮಾಡ್ಕೋಬೇಕು. ಇಲ್ಲಿ ಆಪ್ಷನ್ ಶೋ ಆಗ್ತಾಯಿದೆ ನೋಡಿ, ಕಾಪಿ ಮೇಲೆ ಕ್ಲಿಕ್ ಮಾಡಬೇಕು. ಕಾಪಿ ಅಂದರೆ ಎಲ್ಲ ಕಾಪಿ ಆಯಿತು. ಈಗ ನಾವು ಆ ಒಂದು ಎಷ್ಟೇ ತಂತ್ರಾಂಶದಲ್ಲಿ ಲೆಸನ್ ಬರಿಬೇಕಾದ್ರೆ ಅಲ್ಲಿ ಇದನ್ನು ನಾವು ಪೇಸ್ಟ್ ಮಾಡಬೇಕು. ಮತ್ತು ಏನಾದರೂ ಅಲ್ಟ್ರೇಷನ್ ಮಾಡಬೇಕಾಗಿದ್ದರೆ ನಾವು ಎಡಿಟ್ ಮಾಡಿಬಿಟ್ಟು ಅಲ್ಟ್ರೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ವರ್ಡ್ನಲ್ಲಿ ಬಂದೇನೆ. ವರ್ಡ್ನಲ್ಲಿ ಬಂದುಬಿಟ್ಟು ಈ ಕಾಪಿ ಮಾಡಿರೋದನ್ನು ಇಲ್ಲಿ ನಾನು ಪೇಸ್ಟ್ ಮಾಡ್ತಾಯಿದ್ದೇನೆ. ನೋಡಿ ಪೇಸ್ಟ್ ಆಯಿತು. ಇದೇ ರೀತಿಯಾಗಿ ನಾವು ಎಷ್ಟೇ ತಂತ್ರಾಂಶದಲ್ಲಿ ಲೆಸನ್ ಪ್ಲ್ಯಾನ್ ಬರೀಬೇಕಾದ್ರೂ ಅಲ್ಲಿ ಹೋಗಿ ನಾವು ಈ ರೀತಿ ಪೇಸ್ಟ್ ಮಾಡಬಹುದು. ಈ ರೀತಿಯಾಗಿ ನಾವು ಶಾರ್ಟಾಗಿ ಈಸಿಯಾಗಿ ಶಾರ್ಟ್ ಟೈಮಲ್ಲಿ ನಾವು ಲೆಸನ್ ಪ್ಲ್ಯಾನ್ ಬರೀಬೋದು ಎನ್ನುವಂಥದ್ದು ಈ ಒಂದು ವಿಡಿಯೋ ಮೂಲಕ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.